ಅಧ್ಯಕ್ಷರಾಗಿರ್ತಕ್ಕಂತಹ ಸಂಜಯಣ್ಣ ಕುರುಗೋಡು ಆಗಮಿಸಿದ್ದಾರೆ. ಅವರಲ್ಲಿ ವಂದಿಸ್ತಾ ಬಹುಶಃ ಅವರಿಗೆ ಎಷ್ಟು ತುಡಿತಾ ಇದೆ ಅಂತನ್ನೋದು ಪರಿಸರಕ್ಕೆ ನಾನು ನೋಡಿದಂತೆ ಕಳೆದ 4-5 ವರ್ಷಗಳಿಂದ ಜನರಲ್ಲಿ, ಈ ಸಮಾಜದಲ್ಲಿ, ಈ ಪರಿಸರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಾಧ್ಯವಿದ್ದಷ್ಟು ಈ ಪರಿಸರವನ್ನ ಶುದ್ಧಗೊಳಿಸ್ತಕ್ಕಂಥ ಮತ್ತು ಪರಿಸರವನ್ನ ಕಟ್ಟತಕ್ಕಂಥ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥವ್ರು. ಎಷ್ಟೋ ಜನರನ್ನ ನಾವು ನೋಡಿ ಮಾತಾಡ್ತೀವಿ, ಹೇಳ್ತೀವಿ, ಹೋಗ್ಬಿಡ್ತೀವಿ. ಆಗಲೇ ಸರ್ ಒಂದು ಹೇಳಿದ್ರು, ಒಬ್ಬ ರಾಜಕಾರಣಿ ಬಂದ, ಮುಂಜಾನೆ ಸಸಿಯನ್ನು ನೆಟ್ಟ, ಗಿಡ ನಿಂತು, ಮೇಕೆಯೊಂದು ಮೇಯ್ತಾ ಬಂತು, ಆ ಮೇಕೆ ಆ ಗಿಡವನ್ನು ತಿಂದು ಹೋಯ್ತು. ಸಂಜೆಗ ರಾಜಕಾರಣಿ ಬಂದ ಆ ಮೇಕೆಯನ್ನ ಆಹಾರವಾಗಿ ತಿಂದ. ಇದು ಬಹಳ ವಿಡಂಬನೆಯಿಂದ ಕೂಡಿರ್ತಕ್ಕಂಥದ್ದು. ಅಂತಹ ರಾಜಕಾರಣಿಗಳು, ಅಂತಹ ವ್ಯಕ್ತಿಗಳ ಸಾಲಿಗೆ ಸಂಬಂಧಪಟ್ಟಂತವರಲ್ಲ ನಮ್ಮ ಅಧ್ಯಕ್ಷರು. ಬಹುಶಃ ಅವರ ತುಡಿತ ಎಷ್ಟಿದೆ ಅಂತಂದ್ರೆ, ಕಳೆದ ನಾವು 75ನೇ ವರ್ಷದ ಡಾಕ್ಟರ್ ಸಿ ಬಿ ಕುಲಗೌಡರ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡಿದಾಗಲೂ ಕೂಡ ಎಲ್ಲರಿಗೂ ಫ್ರೀಯಾಗಿ ಸಸಿಗಳನ್ನ ಹಂಚಿಕೆ ಮಾಡಿದ್ರು. ಬಹುಶಃ ಅವ್ರಿಗೆ ಯಾರಿಗೂ ಪಟ ಕೊಟ್ಟಿರ್ಬೇಕು, ನಮಗೂ ಹಂಗ ಕೊಟ್ಟಾರ ಹೇಳಿದೆ ಅಂತ ಇಲ್ಲ, ಹಣ ಕೊಟ್ಟು ಖರೀದಿಸಿ ಈ ಪರಿಸರವನ್ನ ಸಮೃದ್ಧಗೊಳಿಸಬೇಕು ಅನ್ನುವಂತಹ ಬಹಳ ಸಕಾರಾತ್ಮಕತೆಯೊಂದಿಗೆ ಈ ಕಾರ್ಯವನ್ನು ಮಾಡಿದ್ದಾರೆ. 2-3 ದಿವಸದ ಮೊದಲನೇ ನಮ್ಮ ಜೊತೆ ಚರ್ಚೆ ಮಾಡಿ ಪರಿಸರದ ಬಗ್ಗೆ ನೀವೇನು ಕೈಗೊಳ್ತಾ ಇದ್ದೀರಿ, ಕೇವಲ ನಾವು ನಮ್ಮಷ್ಟಕ್ಕೆ ಪರಿಸರವನ್ನು ಕಟ್ಕೊಂಡ್ರೆ ಸಾಲಲಿಲ್ಲ, ನಾವು ಬದುಕುವಂತಹ ಸಮಾಜಕ್ಕೆ, ಬೆಳೆಸ್ತಕ್ಕಂಥ ಸಮಾಜಕ್ಕೂ ಕೂಡ ನಮ್ಮದೇ ಆದಂತಹ ಕೊಡುಗೆಯನ್ನು ನೀಡೋಣ, ನಮ್ಮ ಜೊತೆ ಅದನ್ನೂ ಬೆಳೆಸೋಣ ಅನ್ನುವಂತಹ ವಿಚಾರವನ್ನು ಹಂಚಿಕೊಂಡು ಊರೊಳಗಡೆಗೆ ಸಾಧ್ಯವಿದ್ದಷ್ಟು ದೇವಾಲಯಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ, ಆಸ್ಪತ್ರೆಗಳ ಮುಂದೆ, ಸಾರ್ವಜನಿಕ ವನಗಳಲ್ಲಿ